ಜನ ಎಡವಿ ಬೀಳುತ್ತಿದ್ದಂತೆ ಕಲ್ಲು ಅದೇ ಒಂದು ದಿನ ದೇವಾಲಯದಲ್ಲಿ ಪೂಜಿಸೋಕೆ ಯೋಗ್ಯವಾಗುತ್ತದೆ. ಒಂದು ಕಲ್ಲು ಅದು ವರ್ಷಗಳಿಂದ ರಸ್ತೆಯಲ್ಲಿ ಬಿದ್ದಿರುತ್ತೆ. ಎಲ್ಲರೂ ಅದಕ್ಕೆ ಎಡವಿ ಬೀಳ್ತಾರೆ. ಯಾರೂ ಅದನ್ನು ಗಮನ ಹರಿಸಲ್ಲ. ಒಂದು ದಿನ ಒಬ್ಬ ಶಿಲ್ಪಿ ಬರ್ತಾನೆ. ಅವನು ಅದನ್ನು ಎತ್ತುತ್ತಾನೆ, ಸುತ್ತಿಗೆಯಿಂದ ಹೊಡೆಯುತ್ತಾನೆ, ಕೆತ್ತುತ್ತಾನೆ ಮತ್ತು ಅವನು ಮತ್ತೆ ಅದಕ್ಕೆ ಒಂದು ಆಕಾರ ಕೊಡ್ತಾನೆ. ಆದರೆ ಆ ಕಲ್ಲು ಕಿರುಚುವುದಿಲ್ಲ, ಅದು ಓಡುವುದಿಲ್ಲ, ಅದು ಸುಮ್ಮನೆ ಸಹಿಸಿಕೊಂಡಿರುತ್ತೆ. ಮತ್ತೆ ಕೆಲಸ ಮುಗಿದಾಗ ಅದೇ ಕಲ್ಲು ದೇವರ ರೂಪವಾಗುತ್ತೆ. ಈಗ ಅದೇ ಜನರು ಅದನ್ನು ತಲೆಬಾಗಿ ಪೂಜಿಸುತ್ತಾರೆ. ಯಾವ ಕಲ್ಲಿನಿಂದ ಅವರು ಎಡವಿ ಬಿದ್ದಾರೋ ಅದೇ ಕಲ್ಲನ್ನು ಪೂಜಿಸುತ್ತಾರೆ. ಇದರ ಮೊರಲ್ ಇಷ್ಟೇ: ಜೀವನದಲ್ಲಿ ನಿಮಗೆ ಕಷ್ಟಗಳು ಬರುತ್ತವೆ ಅಂದರೆ ಅದು ನಿಮ್ಮಲ್ಲಿರುವ ದೋಷಗಳನ್ನು ಕೆತ್ತಿ ಸುಂದರ ಬದುಕನ್ನು ಕಟ್ಟಲು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾದರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.